ಟೈಮ್ ಹೋದ್ಮೇಲೆ ನಿಮ್ಮ ಸೆಲ್ಫಿಗೆ ನೀವು ಬ್ಲೇಮ್ ಮಾಡಕ್ಕೆ ಹೋಗ್ಬೇಡಿ. ಹೆಲೋ ಎವ್ರಿ ಒನ್, ಹೆಂಗದಿರಿ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಆ್ಯಂಡ್ ಇವತ್ತು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿದ 48th ಡೇ. ಸೊ ನಂದು ಇವತ್ತು ಮಾರ್ನಿಂಗ್ ವರ್ಕೌಟ್ ಚೆಸ್ಟ್ ಮತ್ತು ಫೋರಾಮ್ಸ್ ಇತ್ತು. ಸೊ ನಾ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದೇನಂತ ಹೇಳಿದ್ರೆ, ಟೈಮ್ ಹೋದ್ಮೇಲೆ ನಿಮ್ಮ ಸೆಲ್ಫಿಗೆ ನೀವು ಬ್ಲೇಮ್ ಮಾಡ್ಕೊಂತ ರಿಗ್ರೆಟೆಡ್ ಆಗಿ ಇರಕ್ಕೆ ಹೋಗ್ಬೇಡ್ರಿ. ಐ ಮೀನ್ ನಾ ಇದನ್ನ ಎದಕ್ಕೆ ಹೇಳತ್ತೇನಂತ ಹೇಳಿದ್ರೆ, ನೀವೇನಾದರೂ ಒಂದು ಸ್ಪೆಷಲಿ ಈ ಏಜ್ ಒಳಗೆ ನಿಮ್ದು ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದ ನಿಮ್ದು ಒಂದು ಅನ್ಕಂಫರ್ಟೇಬಲ್ ಲೈಫ್ನ ನೀವು ಚೂಸ್ ಮಾಡಲಿಲ್ಲ ಅಂದ್ರೆ ಅಪ್ಕಮಿಂಗ್ ಡೇಸ್ ಒಳಗೆ ನೀವು ರಿಗ್ರೆಟ್ ಆಗ್ತೀರಿ. ಸೊ ಆ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಇದನ್ನ ಎದಕ್ಕೆ ಹೇಳತ್ತೇನೆ ಅಂತ ಹೇಳಿದ್ರೆ, ನೀವು ಈಜೊಳಗೆ ನಿಮ್ದು ಒಂದು ಬ್ಯಾಡ್ ಅಡಿಕ್ಷನ್ಸ್ ಇರ್ಬೋದು, ಎಲ್ಸ್ ನೀವೇನಾದರೂ ಒಂದು ಡಿಸ್ಟ್ರಾಕ್ಷನ್ಸ್ಲಿಂದ ಸಫರ್ ಆಗತ್ತಿರ್ಬೋದು. ನೀವು ಇವಾಗ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡು ಅದ್ರಲಿಂತ ನೀವು ಹೊರಗೆ ಬರೋಕ್ಕೆ ಟ್ರೈ ಮಾಡಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಟೈಮ್ ಹೋಗಿದ್ದ ಗೊತ್ತಾಗಿರಂಗಿಲ್ಲ. ನಿಮ್ಮ ಸೆಲ್ಫ್ ನೀವು ರಿಗ್ರೆಟ್ ಮಾಡ್ಕೋಬೇಕಾಗ್ತೈತಿ. ನೀವು ಇದನ್ನು ಮಾಡಲಿಲ್ಲ ಅಂತ ಹೇಳಿ ನಿಮ್ಮ ಸೆಲ್ಫಿಗೆ ನೀವು ಬ್ಲೇಮ್ ಮಾಡ್ಕೋಬೇಕಾಗ್ತೈತಿ. ಸೊ ಆ ಸಿಚುವೇಶನ್ಗೆ ಬರೋ ಮಟ್ಟ ನಿಮ್ಮ ಸೆಲ್ಫ್ನ ನೀವು ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನು ಅದನ್ನು ಮಾಡ್ಬೇಕಂತ ಹೇಳಿ ಅನ್ಕೊಂಡು ಅದನ್ನ ಇಗ್ನೋರ್ ಮಾಡತ್ತಿರಲ್ಲ, ಅದನ್ನು ಸ್ಟಾರ್ಟ್ ಮಾಡಿರಿ. ಇವತ್ತಿಲಿಂತ್ರನ ಸ್ಟಾರ್ಟ್ ಮಾಡಿರಿ. ನೀವು ಮಿಸ್ಟೇಕ್ ಮಾಡ್ತೀರಿ ಆ್ಯಂಡ್ ನೀವು ಫೇಲ್ ಆಗ್ತೀರಿ. ಬಟ್ ನೀವು ನಿಮ್ಮದು ಫೇಲ್ಯೂರ್ಸಿಂತಲನ ನಿಮ್ಮದು ಮಿಸ್ಟೇಕ್ಸ್ಲಿಂತ್ರನ ನೀವು ಮತ್ತು ನೆಕ್ಸ್ಟ್ ಅದನ್ನು ಹೆಂಗೆ ರೀಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ಕಲಿತೀರಿ. ಇದನ್ನು ಒಂದು ತಲೆಯಾಗಿಟ್ಕೋರಿ. ಆ್ಯಂಡ್ ನಿಮ್ದು ಅನ್ಕಂಫರ್ಟೇಬಲ್ ಲೈಫ್ ಸ್ಟೈಲ್ನ ಚೂಸ್ ಮಾಡಿರಿ. ಎವ್ರಿ ಟೈಮ್ ಅನ್ಕಂಫರ್ಟೇಬಲ್ ಆಗಿ ನೀವು ಫೀಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ಅವಾಗ ಎಲ್ಲ ಪಾಸಿಬಲ್ ಆಗ್ತೈತಿ. ಸೊ ನಂದು ನಾ ಎಲ್ಲ ವರ್ಕೌಟ್ ಮುಗಿಸ್ಕೊಂಡು ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಾದ್ರೆ ಎಳ್ನೀರು ಕುಡಿದು ಸೀದಾ ಮನೆ ಕಡೆ ಬಂದೆ. ಇವತ್ತಿಗಿಷ್ಟ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.